ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಕೇಂದ್ರದ ಬರ ಪರಿಹಾರದ ನೀತಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದೆ. ಜೋರಾಗ್ತಾ ಇದೆ ಫೈಟ್. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ಸಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ನೇತೃತ್ವದಲ್ಲೇ ಈ ಪ್ರತಿಭಟನೆ ಸಾಗ್ತಾ ಇದೆ. ಕೇಳಿದ್ದು ನಾವು 18,000 ಕೋಟಿ, ಕೊಟ್ಟಿದ್ದು 3,000 ಕೋಟಿ, ಬಿಜೆಪಿ ಚೊಂಬು ಪಾರ್ಟಿ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಷ್ಟ ಆಗಿದೆ. 35,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಬೆಳೆ ನಷ್ಟ ಆಗಿದೆ. ಅದಕ್ಕೆ NDRF ನಾರ್ಮ್ಸ್ ಪ್ರಕಾರ 18,172 ಕೋಟಿ ನಾವು ಕೇಳಿದ್ದು. 18,172 ಕೋಟಿ NDRF ನಾರ್ಮ್ಸ್ ಪ್ರಕಾರ, ಅವರು ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ನವರು ಅವರಿಗೆ ಚಾಟಿ ಬೀಸಿದ ಮೇಲೆ ಅವರು ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು 15 ದಿನ ಟೈಮ್ ಕೊಡಿ, ನಾವು ಇತ್ಯರ್ಥ ಮಾಡಿಸ್ತೀವಿ ಅಂತ ಹೇಳಿದ್ರು. 15 ದಿನ ಆಯಿತು. ಆಮೇಲೆ ಇನ್ನೂ ಒಂದು ವಾರ ಟೈಮ್ ತಗೊಂಡ್ರು, ಇತ್ಯರ್ಥ ಮಾಡಿಸ್ತೀವಿ ಅಂತೇಳಿ. ಈಗ ಭಾಳ ಮೀಗರ್ ಅಮೌಂಟು 19%, ನಾವು ಕೇಳಿದ್ರಲ್ಲಿ 19% ಮಾತ್ರ, 19%ಗಿಂತ ಕಡಿಮೆ ಅಷ್ಟು ಕೊಟ್ಟಿದ್ದಾರೆ. ನಾವು ಇದು ಭಾಳ ಕಡಿಮೆ ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿಭಟನೆ ಮುಂದುವರಿತದೆ. ಯಾಕಂತಂದರೆ ನಾವು 18,172 ಕೋಟಿ ರೂಪಾಯಿ ಕೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು 3,454 ರೂಪಾಯಿ. 3,454 ರೂಪಾಯಿ. ಇನ್ನೂ 14,718 ಕೋಟಿ ರೂಪಾಯಿಯನ್ನು ನಾವು ಕೇಳಿದರಲ್ಲಿ ಕೊಡಲಿಲ್ಲ. 14,718 ಕೋಟಿ ರೂಪಾಯಿಗಳನ್ನು ಕೊಡಲಿಲ್ಲ. ಸೊ ಬಂದು ಸುಳ್ಳು ಹೇಳಿದ್ರು. ಅಮಿತ್ ಶಾ ಬಂದು ಸುಳ್ಳು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ರು. ಸುಳ್ಳು ಹೇಳಿದ್ರೆ ನಾವು ಡಿಸೆಂಬರ್ನಲ್ಲಿ ಭೇಟಿ ಮಾಡಿದಾಗ ಅಮಿತ್ ಶಾ ಅವ್ರು ಹೇಳಬೇಕಾಗಿತ್ತಲ್ಲ, ನೀವು ಲೇಟಾಗಿ ಕೊಟ್ಟಿದ್ದೀರಿ ಅಂತ ಹೇಳಬೇಕಾಗಿತ್ತಲ್ಲ. ಅದೇನು ಹೇಳಲಿಲ್ಲ. ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ಲು, ಸಾಲಿಸಿಟರ್ ಜನರಲ್ ಹೇಳಬೇಕಾಗಿತ್ತು, ಮಾಡಬೇಕಾಗಿತ್ತಲ್ಲ. ನಾವು ಸೆಪ್ಟೆಂಬರ್ನಲ್ಲೇ ಕೊಟ್ಟಿದ್ದೀವಿ. ಇವರಿಗೆ ಬೇಕಾದಷ್ಟು ಟೈಮ್ ಇತ್ತು, ಕೊಡಬೇಕಾಗಿತ್ತು. ಇವರು ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ, ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದು ರೈತರಿಗೆ. ನಾವು ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಲ್ಲ. ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾವ್ರೆ, ಬರಗಾಲಕ್ಕೆ ಇವರು ದುಡ್ಡು ಕೇಳ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಬರಗಾಲಕ್ಕೆ ದುಡ್ಡು ಕೇಳಿದೆವು ಹೊರತು ಗ್ಯಾರಂಟಿ ಯೋಜನೆಗಳಿಗೆ 1 ರೂಪಾಯಿನೂ ಕೇಳಿಲ್ಲ, ಕೇಳೋದೂ ಇಲ್ಲ. ಬರಗಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದು ಭಿಕ್ಷೆ ಅಲ್ಲ, ನಮ್ಮ ದುಡ್ಡು. ನಾವು 4,30,000 ಕೋಟಿಗೂ ಹೆಚ್ಚು ರೂಪಾಯಿಯನ್ನು ತೆರಿಗೆ ಕಟ್ತೀವಿ. ಪ್ರತಿ ವರ್ಷ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ತೆರಿಗೆ ಕಟ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ಕೊಡದೇ ಇರೋದ್ರಿಂದ ನಾವಿವತ್ತು ಸಿಂಬಾಲಿಕ್ ಆಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಜೊತೆಗೆ ಪಾದಯಾತ್ರೆಯನ್ನು ಕೂಡ ಇಲ್ಲಿಂದ ದೇವರಾಜ ಅರಸರವರ ಪ್ರತಿಮೆ ಬರಿಗೆ ಪಾದಯಾತ್ರೆ ಮಾಡ್ತೀವಿ. ಚುನಾವಣೆ ಇರೋದ್ರಿಂದ ಹೆಚ್ಚು ಪ್ರತಿಭಟನೆ ಕಾಲ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಸುಪ್ರೀಂ ಕೋರ್ಟು ಚಾಟಿ ಬೀಸಿದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದೆ ಕೊಡಲಿಲ್ಲ. ನಾವು ಕೇಸ್ ಹಾಕಿದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದ್ದು ಕೊಡಲಿಲ್ಲ. ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ, ಬಿಜೆಪಿಯವರು ಎಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಬಿಜೆಪಿ ಇದೆಯಲ್ಲ, ಅದೊಂದು ರೀತಿ ಸುಳ್ಳಿನ ಫ್ಯಾಕ್ಟ್ರಿ, ಸುಳ್ಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ ಇದೆ. ಬರೀ ಸುಳ್ಳು ಹೇಳೋದು. ಜೊತೆಗೆ ಜನತಾದಳನೂ ಕೂಡ ಸೇರ್ಕೊಂಡಿದೆ. ಇವರಿಬ್ಬರು ಸೇರ್ಕೊಂಡು ನಮಗೆ ಈ ರಾಜ್ಯದ ರೈತರಿಗೆ ದ್ರೋಹ ಮಾಡಿದ್ದಾರೆ, ಬಡವರಿಗೆ ದ್ರೋಹ ಮಾಡಿದ್ದಾರೆ. ನಾವು ನಮ್ಮ ಹಣದಿಂದ, ನಮ್ಮ ಸಂಪನ್ಮೂಲದಿಂದ 650 ಕೋಟಿ ರೂಪಾಯಿ, ಸುಮಾರು 34 ಲಕ್ಷ ರೈತರಿಗೆ 2,000 ರೂಪಾಯಿವರೆಗೆ ಪರಿಹಾರವನ್ನು ಕೊಟ್ಟಿದ್ದೀವಿ. ಕುಡಿಯೋ ನೀರು, ಮೇವು, ಉದ್ಯೋಗ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಾವು ಉದ್ಯೋಗ 150 ದಿನ ಮಾಡ್ರಿ ಅಂತಂದ್ರೆ ಅದನ್ನು ಕೂಡ ಮಾಡಲಿಲ್ಲ. 100 ದಿನನೇ ಉಳಿಸಿದ್ರು.
100 ದಿನ ನಾರ್ಮಲ್ ಆಗಿ ಕೊಡ್ತಕ್ಕಂಥದ್ದು. ಬರಗಾಲ ಬಂದಾಗ 150 ದಿನ ಮಾಡಬೇಕಾಗಿರ್ತಕ್ಕಂಥದ್ದು ಇಟ್ಸ್ ಎ ಮ್ಯಾಂಡೇಟರಿ, ಅದನ್ನು ಕೂಡ ಮಾಡಲಿಲ್ಲ. ಸೊ ಹಾಗಾಗಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಅವರು ಚೊಂಬು ಕೊಟ್ಟಿದ್ದಾರೆ ನಮಗೆ. ತೆರಿಗೆ ಹಂಚಿಕೆಯಲ್ಲಿ ಚೊಂಬು, 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದರಲ್ಲಿ ಚೊಂಬು, ಬರಗಾಲಕ್ಕೆ ಚೊಂಬು, ಅಪ್ಪರ್ ಭದ್ರಾಕ್ಕೆ ಚೊಂಬು, ಎಲ್ಲ ಇದರಲ್ಲೂ ಕೂಡ ಚೊಂಬು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇದನ್ನು ಪ್ರತಿಭಟಿಸಿ ಇವತ್ತು ನಾವು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡಿದ್ದೀವಿ. ಸೊ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕುಮಾರಸ್ವಾಮಿ ಹೇಳ್ತಾರೆ ನೀವು ರೈತರಿಗೆ 2,000 ರೂಪಾಯಿ ದುಡ್ಡು ಕೊಟ್ಟಿರೋದು ಸಮರ್ಪಕವಾಗಿ ರೀಚ್ ಆಗಿಲ್ಲ ಅಂತ. 2,000 ರೂಪಾಯಿ ಅಮೌಂಟ್ ಕೊಟ್ಟಿರೋದು ರೀಚ್ ಆಗಿಲ್ಲ ಅಂತ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಸುಳ್ಳಿಗೆ ಮತ್ತೊಂದು ಹೆಸರು ಕುಮಾರಸ್ವಾಮಿ ಸುಳ್ಳು ಹೇಳ್ತಾ ಇದ್ದಾರೆ. ಯಾರು ರೈತರು ಕಂಪ್ಲೇಂಟ್ ಮಾಡಿದಾರ? ಯಾರು ರೈತರು ಕಂಪ್ಲೇಂಟ್ ಮಾಡಿದಾರೇನ್ರಿ? ಕುಮಾರಸ್ವಾಮಿ ಕಂಪ್ಲೇಂಟ್ ಮಾಡೋದು ಬೇರೆ, ರೈತರು ಕಂಪ್ಲೇಂಟ್ ಮಾಡಿದಾರ? ನಾವು ರೈತರು ಕೊಟ್ಟಿರೋದು ಕುಮಾರಸ್ವಾಮಿಗಲ್ಲ. ಥ್ಯಾಂಕ್ ಯು ಸರ್. ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ವಾಗ್ದಾಳಿಯನ್ನ ನಡೆಸಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ರಿ. ಅವ್ರು ಹೇಳ್ತಾ ಇದ್ರೆ ಸಿಂಬಾಲಿಕ್ ಆಗಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ವಿ, ನಾವು ಪಾದಯಾತ್ರೆಯನ್ನ ಕೂಡ ಮಾಡ್ಕೊಳ್ಬೇಕಂತ ಇದ್ವಿ, ಬಟ್ ಚುನಾವಣೆ ಇರೋ ಕಾರಣ ಹೆಚ್ಚಿನ ಪ್ರತಿಭಟನೆ ಮಾಡೋಕೆ ಆಗ್ತಾ ಇಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ರು. ಕೊಡಲೇಬೇಕು